ಗೆಳೆಯರೆ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಗೆಳೆಯರೆ. ಇವತ್ತು ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ವಿಜಯಪುರ ಇಲ್ಲಿ ಕಾಲಿರತಕ್ಕಂಥ ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾರೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ವಿಡಿಯೋ ಇಷ್ಟವಾದನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಿದ್ದೇನೆ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬರ್ತಕ್ಕಂಥ ಬೆಲ್ಗೆ ಕ್ಲಿಕ್ ಮಾಡ್ಬೋದು. ಕೆಳಗಡೆ ಚಾನಲ್ನ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ನೋಡಿ, ಪ್ರಕಟಣೆಯ ದಿನಾಂಕ ನೋಡಿ 13/2/2026 ದಿನಾಂಕದಂದು ಒಂದು ಪ್ರಕಟಣೆ ಮಾಡಿಸಿದ್ದಾರೆ. ಇಲ್ಲಿ ಚೈತನ್ಯ ಮಹಿಳಾ ಸಂಘದಲ್ಲಿ ವಿಜಯಪುರದಲ್ಲಿ ಒಂದು ಹುದ್ದೆ ಇರುತ್ತೆ. ಹುದ್ದೆ ಹೆಸರು, ಹುದ್ದೆಗಳ ಸಂಖ್ಯೆ ಮತ್ತು ವೇತನ ಶ್ರೇಣಿಯ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ. ಅಲ್ಲಿ ಹೇಳ್ತಾ ಹೋಗ್ತೇನೆ. ಮಾನ್ಯ ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಪಟ್ಟಣ ಬ್ಯಾಂಕುಗಳ ವಿಭಾಗ, ಕರ್ನಾಟಕ ರಾಜ್ಯ, ಬೆಂಗಳೂರು. ಇವರ ಆದೇಶ ಸಂಖ್ಯೆಯಲ್ಲಿ ದಿನಾಂಕ 22/1/2026 ಪ್ರಕಾರ ಈ ಕೆಳಗೆ ನಮೂದಿಸಿದ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಕೆಳಗೆ ನಮೂದಿಸಿದ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ. ಕಿರಿಯ ಸಹಾಯಕರು ಹುದ್ದೆಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಸಂಖ್ಯೆ ನೋಡಿ 5 ಹುದ್ದೆಗಳು ಇಲ್ಲಿ ಖಾಲಿವೆಗಳಿವೆ. ವೇತನ ಶ್ರೇಣಿ 27,000ದಿಂದ 52,000ವರೆಗೂ ಇಲ್ಲಿ ಒಂದು ವೇತನ ಶ್ರೇಣಿ ಇರುತ್ತೆ, ಅಂದರೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ ಸ್ನೇಹಿತರೆ. ಇಲ್ಲಿ 27,650ರಿಂದ 52,650ವರೆಗೂ ಮಂತ್ಲಿ ಸ್ಯಾಲ್ರಿ ಆಗಿರುತ್ತೆ. ಇದು ಕಿರಿಯ ಸಹಾಯಕ ಹುದ್ದೆಗೆ. ಇನ್ನು ಸಿಪಾಯಿ ಹುದ್ದೆಗೆ 5 ಹುದ್ದೆಗಳು ಖಾಲಿವೆ ಅಂತೇಳಿ ಕೊಟ್ಟಿದ್ದಾರೆ. ಅದು ಕೂಡ 19,950 ರೂಪಾಯಿಗಳಿಂದ 37,900 ರೂಪಾಯಿಗಳವರೆಗೆ ಒಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಸರಿನಾ? ಮಾಸಿಕ ವೇತನ ಮಂತ್ಲಿ ಸ್ಯಾಲ್ರಿಲಿ ಆಗಿರುತ್ತೆ. 19,950ರಿಂದ 37,900 ರೂಪಾಯಿಗಳವರೆಗೂ ಇಲ್ಲಿ ಮಂತ್ಲಿ ಸ್ಯಾಲ್ರಿ ಆಗಿರುತ್ತೆ ಸ್ನೇಹಿತರೆ, ಇಲ್ಲಿ ಚೈತನ್ಯ ಸಂಘದಲ್ಲಿ. ವಿದ್ಯಾರ್ಹತೆ ನೋಡಿ, ಕಿರಿಯ ಸಹಾಯಕ ಹುದ್ದೆಗೆ ವಿದ್ಯಾರ್ಹತೆ ನೋಡೋದಾದರೆ ಮಾನ್ಯತೆ ಪಡೆದ ಕರ್ನಾಟಕ ರಾಜ್ಯದ ಅಧಿಕೃತ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು. BCom, BSc, BCA, BBA ಮತ್ತು BE ಪದವೀಧರರಿಗೆ ಪ್ರತಿನಿಧ್ಯ ನೀಡಲಾಗುವುದು. ಪದವಿ 70% ಅಂಕದೊಂದಿಗೆ ಪದವಿ ಪಡೆದಿರಬೇಕು. ಸ್ನಾತಕೋತ್ತರ ಪದವಿ ಹಾಗೂ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಅನುಭವವುಳ್ಳ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಇಷ್ಟು ಒಂದು ಕಿರಿಯ ಸಹಾಯಕ ಹುದ್ದೆಗೆ ಆಗಿರುತ್ತೆ. ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಸರಿನಾ? ಸಿಪಾಯಿ ಹುದ್ದೆಗೆ ನೋಡಿ, SSLC ಪಾಸ್ ಆದವರಿಗೆ ಕನ್ನಡ ಒಂದು ವಿಷಯವನ್ನಾಗಿ ತೇರ್ಗಡೆ ಹೊಂದಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು. ಸಿಪಾಯಿ ಅಂದರೆ ಒಂದು SSLC ಪಾಸ್ ಆಗಿರಬೇಕು ಅಥವಾ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಎರಡೂ ಕೂಡ ಕಂಪ್ಲೀಟ್ ಆಗಿದ್ದರೆ ಈ ಒಂದು ಹುದ್ದೆಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತೇಳಿ ಕೊಟ್ಟಿದ್ದಾರೆ ಗೆಳೆಯರೆ. ವಯೋಮಿತಿ ನೋಡಿ, ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ 18 ವರ್ಷಗಳಾಗಿರಬೇಕು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಿತ 1960 ಪ್ರಕಾರ ಈ ಕೆಳಗಿನ ಗರಿಷ್ಠ ವಯೋಮಿತಿಗಳನ್ನು ಪಟ್ಟಿಯಾಗಿರಬೇಕು. ನೋಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ, ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ, ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ. ಪರಿಶಿಷ್ಟ ಜಾತಿಯವರಿಗೆ 40 ವರ್ಷಗಳು, ಇತರೆ ಹಿಂದುಳಿದ ವರ್ಗಗಳಿಗೆ 38 ವರ್ಷಗಳಾಗಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳು ಇಲ್ಲಿ ಮ್ಯಾಕ್ಸಿಮಮ್ ಏಜ್ನಲ್ಲಿ ಲಿಮಿಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜಿ ಶುಲ್ಕ ನೋಡಿ, ಎಲ್ಲರಿಗೂ ಅಷ್ಟೇ. ಸಾಮಾನ್ಯ ವರ್ಗ ಮತ್ತು ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಆಗಿರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 500 ರೂಪಾಯಿ ಇಲ್ಲಿ ಆಗಿರುತ್ತೆ ಸ್ನೇಹಿತರೆ. ಸರಿನಾ? ನೋಡಿ, DDಯನ್ನು ವ್ಯವಸ್ಥಾಪಕರು ಚೈತನ್ಯ ಮಹಿಳಾ ಸಹಕಾರಿ ಸಂಘ ಬ್ಯಾಂಕ್ ನಿಯಮಿತ ವಿಜಯಪುರ ಹೆಸರಿನಿಂದ ಪಡೆದು ಅರ್ಜಿಯ ಜೊತೆಗೆ ಲಗತ್ತಿಸಬೇಕು. ಈ ಹಣವನ್ನು ಯಾವುದೇ ಸಂದರ್ಭದಲ್ಲಿ ಹಿಂತಿರುಗಿಸಲಾಗುವುದಿಲ್ಲ. ನೋಡಿ, ಈ ಹಣವನ್ನು ಯಾವುದೇ ರೀತಿ ನಿಮಗೆ ಬ್ಯಾಂಕ್ ಅಕೌಂಟಿಗೆ ರಿಟರ್ನ್ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಸರಿನಾ? ಇದು ಫೀಸ್ ಆಗೇ ಇರುತ್ತೆ. ಸರಿನಾ? ಅರ್ಜಿಗಳನ್ನು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು. ಆಸಕ್ತಿಯುಳ್ಳಂಥ ಅಭ್ಯರ್ಥಿಗಳು ದಯವಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ. ಮಂತ್ಲಿ ಒಳ್ಳೆ ಸ್ಯಾಲ್ರಿ ಇದೆ ನೋಡಿ. ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿಗಳಿದೆ. ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೊಟ್ಟಿದ್ದಾರೆ ನೋಡಿ. ಅರ್ಜಿಯನ್ನು ಸಿಬ್ಬಂದಿ ನೇಮಕಾತಿ ಸಮಿತಿಯ ಸಂಚಾಲಕರು ಹಾಗೂ ಪ್ರಧಾನ ವ್ಯವಸ್ಥಾಪಕರು ಚೈತನ್ಯ ಮಹಿಳಾ ಸಂಘ ಬ್ಯಾಂಕ್ ನಿಯಮಿತ ವಿಜಯಪುರ ಇವರ ಹೆಸರಲ್ಲಿ ಸಲ್ಲಿಸಬೇಕು. ಅರ್ಜಿಯಲ್ಲಿ ಎಲ್ಲ ಅಂಕಗಳನ್ನು ಭರ್ತಿ ಮಾಡಿರಬೇಕು. ಅಭ್ಯರ್ಥಿಗಳಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಭಾಷೆಗಳಲ್ಲಿ ಭ್ರಾತೃತ್ವ ಹೊಂದಿರತಕ್ಕದ್ದು. ಬರೆಯಲು ಮತ್ತು ಓದಲು ಸಂಪೂರ್ಣವಾಗಿ ನಿಮಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಬರ್ತಿರಬೇಕಾಗುತ್ತೆ. ಅಂತಹ ಉಳ್ಳ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗತಕ್ಕದ್ದು. ಸಂದರ್ಶನ ದಿನಾಂಕವನ್ನು ಪ್ರತ್ಯೇಕವಾಗಿ ತಿಳಿಸಲಾಗುವುದು. ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ
ಲಾಸ್ಟ್ ಡೇಟನ್ನು ಕೊಟ್ಟಿಲ್ಲ ಇವರು, ಸರಿನಾ. ಅವರು ಪ್ರತ್ಯೇಕವಾಗಿ ಅರ್ಜಿಗಳನ್ನು ಸಲ್ಲಿಸೋ ನಂತರ ನಿಮಗೆ ಫೋನ್ ಮುಖಾಂತರನೋ ಅಥವಾ ಇಮೇಲ್ ಮುಖಾಂತರ ನಿಮಗೆ ತಿಳಿಸ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಸರಿನಾ. ನಿಗದಿತ ಅರ್ಜಿ ನಮೂನೆಯನ್ನು ಬ್ಯಾಂಕಿನ ವೆಬ್ಸೈಟ್ನಲ್ಲಿ ತೆಗೆದುಕೊಂಡು ಅಥವಾ ಪ್ರಧಾನ ಕಚೇರಿ ಚೈತನ್ಯ ಮಹಿಳಾ ಸಹಕಾರಿ ಸಂಘ ಬ್ಯಾಂಕ್ ನಿಯಮಿತ ವಿಜಯಪುರ, ಮೀನಾಕ್ಷಿ ಚೌಕ, ಮಿರ್ದೆಗಲ್ಲಿ, ವಿಜಯಪುರ ಇಲ್ಲಿ ಬೆಳಗ್ಗೆ 10:30ಕ್ಕೆ ಮಧ್ಯಾಹ್ನ 4:30 ವರೆಗೆ ಪಡೆಯಬಹುದಾಗಿದೆ. ಒಂದು ನೋಡಿ, ನೀವು ಈ ಒಂದು ವಿಜಯಪುರದಲ್ಲಿ ವೆಬ್ಸೈಟ್ ಆಗಿರ್ತಕ್ಕಂಥ ವಿಜಯಪುರ ವೆಬ್ಸೈಟ್ನಲ್ಲಿ ಕೂಡ ನೀವು ಅರ್ಜಿಯ ನಮೂನೆಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು, ಸರಿನಾ. ಅಥವಾ ಯಾರಾದರೂ ವಿಜಯಪುರ ಹತ್ತತ್ತು ಇರ್ತಕ್ಕಂಥ ವಿಜಯಪುರದವರೇ ಆಗಿರ್ತಕ್ಕಂಥವ್ರು ಅಲ್ಲೇ ಹೋಗಿ ನೀವು ಅರ್ಜಿಗಳನ್ನು ಸ್ವೀಕರಿಸ್ಬೋದು. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4:30ವರೆಗೆ ಹೀಗೆ ಅರ್ಜಿಗಳನ್ನು ಕೊಡ್ತಾರೆ ಸ್ನೇಹಿತರೆ, ಸರಿನಾ. ಅಭ್ಯರ್ಥಿಗಳು ತಮ್ಮ ಎಲ್ಲ ಅಂಕಪಟ್ಟಿಗಳನ್ನು ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿ ಲಗತ್ತಿಸಬೇಕು. ನೋಡಿ, ನಿಮ್ಮ ಎಲ್ಲ ಅಂಕಪಟ್ಟಿಗಳನ್ನು ಅಲ್ಲಿ ದೃಢೀಕರಣ ಮಾಡಿರಬೇಕಾಗುತ್ತೆ, ಸರಿನಾ. ನೋಡಿ, ಆಯ್ಕೆ ವಿಧಾನ ನೋಡಿ ಯಾವ ರೀತಿ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತಪ್ಪ ಅಂತಂದರೆ, ಮೇಲ್ಕಂಡ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಸಲಾಗುವುದು. ನೋಡಿ, ಯಾವುದೇ ರೀತಿ ಇಂಟರ್ವ್ಯೂ ಮುಖಾಂತರ ನಿಮಗೆ ಜಾಬ್ ಇಲ್ಲ, ಸರಿನಾ. ಇದು ಒಂದು ಲಿಖಿತ ಪರೀಕ್ಷೆ ಇರುತ್ತೆ, ಕನ್ನಡ ಭಾಷೆ. ಅಂಕಗಳು 40 ಅಂಕಗಳಿಗೆ ಇಲ್ಲಿ ಇರುತ್ತೆ. ಸಾಮಾನ್ಯ ಜ್ಞಾನ 30 ಅಂಕಗಳು, ಒಟ್ಟು ಟೋಟಲ್ 70 ಅಂಕಗಳಿಗೆ ಇಲ್ಲಿ ಒಂದು ಎಕ್ಸಾಮ್ ಇರುತ್ತೆ. ವಿಷಯ ನೋಡಿ, ಇಂಗ್ಲೀಷ್ ಭಾಷೆ ಅಂಕಗಳು 30 ಆಗಿರುತ್ತೆ. ಸಹಕಾರ ಮತ್ತು ಬ್ಯಾಂಕಿಂಗ್ಗೆ 100 ಅಂಕಗಳಿರುತ್ತೆ. ಒಟ್ಟು 130 ಅಂಕಗಳು, ಒಟ್ಟು ಟೋಟಲ್ 200 ಅಂಕಗಳಿಗೆ ಇಲ್ಲಿ ನಿಮಗೆ ಎಕ್ಸಾಮ್ ಕೊಡ್ತಾರೆ, ಸರಿನಾ. ಕನ್ನಡ ಸಾಮಾನ್ಯ ಜ್ಞಾನ 70 ಅಂಕಗಳು, ಇಂಗ್ಲೀಷ್ ಮತ್ತು ಸಹಕಾರ ಬ್ಯಾಂಕಿಂಗ್ ಮತ್ತು ಅದು ಸೇರಿ 170 ಅಂಕ, ಇದು ಟೋಟಲು 200 ಅಂಕಗಳಿಗೆ ಇಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 10/3/2026 ಸಾಯಂಕಾಲ 4:30 ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅದೇ ಲಾಸ್ಟ್ ಡೇಟ್ ಕೂಡ ಆಗಿರುತ್ತೆ. ಯಾವಾಗ? 10/3/2026 ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ಚೈತನ್ಯ ಸಂಘದಲ್ಲಿ ಕರೆತಕ್ಕಂಥ ಕಿರಿಯ ಸಹಾಯಕರು ಅಥವಾ ಸಿಪಾಯಿ ಹುದ್ದೆಗಳ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ದಯವಿಟ್ಟು ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿರುತ್ತೆ ನೋಡಿ ಫಾರ್ಮು, ನಾನು ಡಿಸ್ಕ್ರಿಪ್ಷನ್ ನೀಡಿರ್ತೇನೆ ಇದನ್ನ, ಸರಿನಾ. ಯಾರಾದರೂ ಆಸಕ್ತಿ ಉಳ್ಳವರು ಡಿಸ್ಕ್ರಿಪ್ಷನ್ ನೀಡಿರ್ತೇನೆ, ಹೋಗಿ ಕ್ಲೀನಾಗಿ ಒಂದು ಓದ್ಕೊಂಡು ನಂತರ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡ್ಕೋಬೋದು. ಇದು ಒಂದು ಇದಾಗಿರುತ್ತೆ, ನೋಡ್ಕೊಳ್ಳಿ, ಅರ್ಜಿ ಫಾರ್ಮ್ ಇದು. ಈ ಒಂದು ಅರ್ಜಿಯನ್ನು ನೀವು ಕ್ಲೀನಾಗಿ ಫಿಲ್ ಮಾಡಿ ನಂತರ ನೀವು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇಷ್ಟು ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಇದೇ ರೀತಿ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತಾ ಇರ್ತೇವೆ. ಅವೆಲ್ಲ ನಿಮಗೆ ನಮ್ಮ ಮೊಬೈಲ್ಗೆ ಬರ್ಬೇಕಂತಂದರೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಮ್ಮ ಆಗ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಅಂತಲೇ ಹೇಳ್ಬೋದು ಗೆಳೆಯರೆ, ಸರಿನಾ. ವಿಡಿಯೋ ಮುಗಿಸ್ತಾ ಇದ್ದೀನಿ, ಸಿಗ್ತೀನಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತೀರಿ. ಸಿಗ್ತೀನಿ, ಬಾಯ್.